ಇಲ್ಲಿ ನಿಲ್ತ್ಕೊಂಡ್ರೆ ಕ್ಯೂ ಅಂತಂದ್ರು ನಿಂತಿದ್ದೀವಿ. ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದು ತುಮಕೂರಿನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾರ್ವಜನಿಕರೊಂದಿಗೆ ಸ್ಪಂದಿಸಿದ ರೀತಿ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾನ್ಯ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಲು ಬಂದಾಗ ಗೃಹ ಸಚಿವರ ಪ್ರತಿಕ್ರಿಯೆ ಹೇಗಿತ್ತು? ಅವರು ತೋರಿಸಿದ ವರ್ತನೆ ಉತ್ಕಟತನವೇ ಅಥವಾ ಬೇರೆ ಕಾರಣವೇ? ಈ ಸಂಪೂರ್ಣ ಘಟನೆಯ ವಿಡಿಯೋ ಇಲ್ಲಿದೆ, ನೀವು ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಬನ್ನಿ ಬನ್ನಿ. ಮುಗದೆ ಬಿಡುತ್ತೆ. ನಾವು ಅವಾಗ್ಲಿಂದ ಕಾಯ್ತಿದ್ವಪ್ಪ, ಇಲ್ಲೇ ಕಾಯ್ತಾ ಇದೀವಿ. ಎಸ್ಗಿನ್ನೂ ಜನಸಾಮಾನ್ಯರು ಇಂಪಾರ್ಟೆಂಟ್ ಅಲ್ವಾ ಸರ್? ಅಲ್ಲ, ಅದೆಲ್ಲ ಆದ್ಮೇಲೆ ತಾನೆ ಅಂತ ಹೇಳಕ್ಕೆ. ನಮಸ್ಕಾರ. ಸಮಸ್ಯೆ ಹೇಳೇ ಇಲ್ವಲ್ಲ, ಅದನ್ನೇ ಸರ್ ಎಲ್ಲ ಎದುರುಗಡೆ ಹೇಳಬೇಡ. ಈ ಸಮಸ್ಯೆ ನೀವಿಬ್ಬರು ಇದ್ದಾಗಲೇ ಹೇಳ್ಬೇಕು ಅಂತ. ಹೌದಾ? ದೊಡ್ಡ ಸಮಸ್ಯೆ ಸರ್. ಹಂಗೆ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗೆ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಗಿಂದ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ನನ್ನ ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ ಆಯ್ತು ಕೊಡು. ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆ. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ನೀನ್ ಕೊಡಬೇಡ ಅಂತ ತೆಗಿಯೋ ಕ್ಯಾಮ್ರಾನ ನಾನೇನ್ ಬೇಡ ಅಂತಿದ್ದೀನಿ ಸರ್. ನಾವು ನೋಡಿ ಸ್ವಾಮಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ, ಭಾಷಣ ಅಲ್ಲ. ನಾವು ಅವೆಲ್ಲ ಮಾಡ್ತಾರೆ ಸರ್. ನೋಡಿ ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ ಸರ್. ನಿಮ್ಮ ಎದುರಿಗೆ ಯಾಕೆ ಸರ್ ಇದು ಆರ್ಗಿವಲ್ಲ? ನಾವು ಗಲಾಟೆ ಮಾಡಕ್ ಬಂದಿದೀವಾ?